ಭಾಷೆನಲ್ಲಿ ಕನ್ನಡ ಕನ್ನೆ ಹಾಕಿಲ್ಲ ಏನ್ ಕಾಣುತ್ತೆ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕಾಣ್ತಿದೀವಿ ಎಲ್ಲರೂ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೆಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ಬರೀ ಇಂತದೆಯಾ? ಹೂ ನೋಸ್ ಮೀ ಬೆಟರ್ ಅಂತ ಮಾಡ್ತಾ ಇದ್ದೀನಿ. ಲೈಕ್ ನನ್ನನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನಮ್ ಜೊತೆಗಿದ್ದಾರೆ ವಿಶ್ವನಾಥ್. ನಮಸ್ಕಾರ. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅಂಡ್ ಇನ್ನೊಬ್ರು ಇದಾರೆ ಸುಮನ್. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ. ನಮಸ್ಕಾರ. ಇವರು ನನ್ನ ಗಂಡ, ಇವರು ನನ್ನ ತಮ್ಮ. ಕಾಣ್ತಿದ್ದಾರೆ ಇವ್ರು ನನ್ನ ಗಂಡ, ಇವ್ರು ನನ್ನ ತಮ್ಮ ಬಂಡ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೀಕ್ ಸ್ಟಾರ್ಟ್ ಆಗುತ್ತೆ. ಸೊ ಆಗುತ್ತೆ ದಂಡ. ಸೊ ಯಾರು ವಿನ್ ಆಗ್ತಾರೆ ಜಾಸ್ತಿ ಪಾಯಿಂಟ್ಸ್ ತಗೊಂಡು, ಸೊ ಅವರಿಗೆ ನನ್ ಕಡೆಯಿಂದ ಒಂದು ಗಿಫ್ಟ್ ಇರತ್ತೆ. ಓಕೆನಾ? ಸೊ ಅದಕ್ಕೆ ಸಾಕ್ಷಿ ವಿವರ್. ಅಷ್ಟೊಂದ್ ಶ್ರೀಮಂತಲ್ಲ ಗೈಸ್. ಏನೋ ನನ್ ಕಡೆಯಿಂದ ಒಂದ್ ಸ್ಮಾಲ್ ಗಿಫ್ಟ್ ಇರತ್ತೆ ಅಷ್ಟೇ. ಗಿಫ್ಟ್ ಮನೆ ಹಾಳಾಯ್ತು, ಬಟ್ ಇವರಿಬ್ರು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿಲ್ಲ. ಅದು ನೆಕ್ಸ್ಟ್ ವರ್ಷನು. ಸೊ ಪಾಯಿಂಟ್ಸ್ ನ ಕೌಂಟ್ ಮಾಡ್ಕೋತಾರೆ ನಮ್ಮ ಅನುಷ್ ಗೌಡ ಅವರು, ಯಾರ್ಯಾರಿಗೆ ಏನಂತ ಅವ್ನ್ ಮೋಸ ಮಾಡಲ್ಲ. ಸೊ ಚೌಕವರ್ದಲ್ಲಿ ಮಾತ್ರ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಓಕೆ, ಶುರು ಮಾಡುವ. ಫಸ್ಟ್ ಕ್ವಶನ್. ನೋ ಚೀಟಿಂಗ್. ನೀವು ನೋಡ್ಕೋಬಾರ್ದು. ನಾನು ಹೇಳ್ತೀನಿ. ನೋಡಿದ್ರೆ ಏನ್ ಗೊತ್ತಾಗುತ್ತೆ? ಎಲ್ಲ ಕ್ವಶನ್ ತಾನೇ. ಹೌದು, ಆದ್ರೆ ನೆಕ್ಸ್ಟ್ ಕ್ವಶನ್ ಪ್ರಿಪೇರ್ ಆಗ್ಬಿಡ್ತೀಯಲ್ಲ. ನಾನು ಹುಟ್ಟಿದ ಟೈಮಿಂಗ್ಸ್ ಏನು? ಬರೀರಿ. ಬರೀರಿ ಗೈಸ್. ಆಯ್ತವಾ? ಇಬ್ರು ಸ್ಟಾರ್ಟಾ? ತೋರ್ಸಿ ಅಲ್ಲಿಗೆ. ಚೆನ್ನಾಗ್ ಬರ್ತಿಲ್ಲ, ಹೇಳ್ತೀನಿ. ತೋರ್ಸು. ಸೊ ಸೆಪ್ಟೆಂಬರ್ 7th 1997. ಟೈಮ್ ಯಾವ್ದು ಅರ್ಥ ಹೇಳಿದ್ ನೆನಪು. ಯಾವ್ದು ಸರಿ? ವಿಶ್ವ 1 ಪಾಯಿಂಟ್. ಯಾಕಂದ್ರೆ ಜಾತಕ ಕೇಳ್ಬೇಕಾದ್ರೆ ನಮ್ಮ ಅಮ್ಮ ಹೇಳಿದ್ರು ಮಧ್ಯಾಹ್ನ 1:30 ಅಂತ. ಅದು ನಾನು ನೆನ್ಪಿಡ್ಕೊಬಿಟ್ಟಿದ್ದಾರೆ. ಸೊ ವಿಶ್ವಂಗೆ 1 ಪಾಯಿಂಟ್. 3 ಗಂಟೆ ಅಂತ ಬರ್ದು. ಪರವಾಗಿಲ್ಲ, ಟ್ರೈ ಮಾಡಿದ್ಯಾ. 1-2 ಅವರ್ ಲೇಟ್ ಆಗಿ ಉಡ್ಸಿದ್ಯಾ. ನಮಗ್ ತೋರ್ಸಿದ್ 3 ಗಂಟೆಗಂತೆ ನಿನ್ನ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಮಗ್ ತೋರ್ಸಿದ್ 3 ಗಂಟೆಲಿ ನಿನ್ನ. ಅದಕ್ಕೆ ತೋರ್ಸಿರೋ ನಮ್ಮ ಮನೆಗೆ ಇವನು ಹುಟ್ಟೇ ಇರ್ಲಿಲ್ಲ. ವಿಶ್ವಂಗ್ 1 ಪಾಯಿಂಟ್. ಸಾಕು, ಒಂದ್ ಪಾಕ್ಸ್ ನಂಗೆ. ನಾವ್ ಓದ್ತೀನಿ. ನನ್ನ ಫೇವ್ರೆಟ್ ಆಕ್ಟರ್ ಯಾರು? ಬರೀರಿ. ಆಕ್ಟ್ರಾ? ಸುಮನ್ ಬರೀ ಆನ್ಸರ್ ನನಗೆ ಗೊತ್ತು. ಬರಿಯಪ್ಪ ನೀನು. ನಿನ್ನೆ ಬರೀ, ನಿನ್ಗೆ ಯಾರು ಇಷ್ಟ ಅವ್ರು ಬರೀ. ನನಗೆ ಗೊತ್ತು. ಇನ್ ಆಲ್ ಇಂಡಸ್ಟ್ರಿ, ನಾಟ್ ಕನ್ನಡ, ಎಲ್ಲದ್ರಲ್ಲೂ ನನ್ನ ಫೇವ್ರೆಟ್ ಆಕ್ಟರ್ ಇದ್ದಾರೆ. ಯಾರು? ಬರೀರಿ. ಇಲ್ಲ, ಗೊತ್ತಿಲ್ಲ ಗುರು. ಬೇಗ. ಐರನ್ ಮ್ಯಾನ್ ಸುಮನ್. ಟೋನಿ ಸ್ಟಾರ್ಕ್. ಅಣೆ ಬರೀ. ಸುಮನ. ಕಾಪಿ ಮಾಡಬಾರ್ದು. ಕಾಪಿ ಯಾರನ್ ಮಾಡ್ದ? ಆಯ್ತು, ತೋರ್ಸಿ. ಸುದೀಪ್. ಇಬ್ರು ರಾಂಗ್. ನನ್ನ ಫೇವ್ರೆಟ್ ಆಕ್ಟರ್ ಬಂದು ಸಾಯಿ ಪಲ್ಲವಿ. ಹೌದಾ? ಕ್ವಶನ್ ಹೀರೋ ಯಾವ್ದು ಕೇಳು ಫಸ್ಟ್. ನೀನ್ ಒಂದು ಕರೆಕ್ಟ್ ಸರಿ ಸರಿ. ಹೀರೋ ಕರೆಕ್ಟ್, ಇಬ್ರು ಕರೆಕ್ಟ್. ಒಂದೊಂದು. ಸಾಯಿ ಪಲ್ಲವಿ. ನೆಕ್ಸ್ಟ್ ಆನ್ಸರ್. ಸೊ ಇವ್ರಿಬ್ರು ರೈಟ್, ನಾನ್ ರಾಂಗ್ ಆಗಿದ್ದೆ. ಡಿಪ್ರೆಷನ್. ನನ್ನ ಲೈಫಲ್ಲಿ ನನ್ನ ಫೇವ್ರೆಟ್ ಅದು, ಬಟ್ ತಗೋಬೇಕು ಅಂತ ಅನ್ಕೋತಾ ಇದೀನಿ, ಬಟ್ ಇನ್ನೂ ತಗೊಂಡಿಲ್ಲ. ಏನದು? ಲೈಫಲ್ಲಿ ತಗೋಬೇಕು ಅಂತ ಅನ್ಕೊಂಡಿದೀನಿ, ಬಟ್ ಇನ್ನೂ ತಗೊಂಡಿಲ್ಲ. ತೋರ್ಸ್ಬೇಡ ಸುಮನ್, ತೋರ್ಸ್ಬೇಡ.
ಕರೆಕ್ಟ್ ಇರಲ್ಲ ಕಂಡ್ರೆ ಗೊತ್ತು ವಿಶ್ವ ಕರೆಕ್ಟ್ ಆಗಿ ಬರೆಯಲ್ಲ ಅಂತ ಇವ್ರು ಹೇಳ್ತಾರೆ. ತೋರ್ಸಿ ಬ್ರೋ ಆಯ್ತಾ. One eternity later. ಎರಡಿದಾವೆ. ಒಂದೇ ಬರ್ಬೇಕು. ಐಫೋನ್ ಪ್ರೋ ಮಾಡಲ್ ಒಂದು ತಗೋಬೇಕು ಅನ್ಕೋತಾವಳೆ, ಇನ್ನು ತಗೊಳಕ್ ಆಗಿಲ್ಲ. ಇಬ್ರು ಸೇಮ್ ಆನ್ಸರ್. ಸ್ವಿಂಗ್ ಏನು ಜೋಕಾಲಿ ಆಡೋದು ಸ್ವಿಂಗ್. ಇಬ್ರು ಕರೆಕ್ಟ್. ಐಫೋನ್ 17 ಪ್ರೋ ತಗೋತೀನಿ ಒಂದಲ್ಲ ಒಂದಿನ. ಸೊ ಇಬ್ರಿಗೂ ಎಷ್ಟು ಮಾರ್ಕ್ಸು? ವಿಶ್ವ 3, ಸುಮನ್ 2. ನನ್ನ ಚೈಲ್ಡ್ಹುಡ್ ಆಂಬಿಷನ್ ಏನಾಗಿತ್ತು, ಏನಾಗ್ಬೇಕು ಅಂತ ಇತ್ತು ಚೈಲ್ಡ್ಹುಡ್ ಅಲ್ಲಿ? ಒಂದು ಸುಮ್ನಿರು, ಹೇಳ್ಕೊಡ್ಬೇಡ ಅದು. ಚೈಲ್ಡ್ಹುಡ್ ಎಲ್ಲ ನನ್ ಜೊತೆನೆ ಕಳ್ದಿದ್ಯಾ, ಆದ್ರೂ ನಿಂಗ್ ಚೈಲ್ಡ್ಹುಡ್ ಅಲ್ಲಿ ಏನಾಗ್ಬೇಕು ನೆನ್ಪಿಲ್ಲ. ಸರಿ, ಟೀಚರ್. ಏನು ಟೀಚರ್? ತೋರ್ಸು. ವಿಶ್ವ ಬರೆಯೋದ್ ಕಾಣಿಸಲ್ಲ. ಇವನ್ ಕರೆಕ್ಟ್, ಇಂಜಿನಿಯರ್ ಅಂತ ಇತ್ತು. ವಿಶ್ವರಾಮ್ 3 each. ಸಾಕ್ 3 ಮಾರ್ಕ್ಸ್ ಬಂತಲ್ಲ ನಂಗೆ. ನನ್ನ ಫೇವ್ರೆಟ್ ಕಾಫಿ ಯಾವುದು? ಎದ್ದು ಬಿದ್ದು ಹೋಗೋ ಜಾಗನ ಕೇಳಿ ತಿಳಿಸ್ತಾ ಇದಾರೆ. ಅಲ್ಲ, ಮನೇಲಿ ಮಾಡೋದ ಆಚೆ ಕುಡಿಯೋದು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಾಟ್ ಎವರ್ ಇಟ್ ಇಸ್, ನನ್ನ ಫೇವ್ರೆಟ್ ಕಾಫಿ ಯಾವುದು? ತೋರ್ಸ್ಬಿಟ್ಟಿದ್ದಾರೆ ಸುಮನ್ ಅವರು. ಆಚೆ ಹೋದ್ರೆ ಕಹಳೆ, ಮನೇಲಿ ಬಂದ್ರೆ ಲಭಿಸ್ತ. ಅದೇ ನಾನು ಆಚೆ ಹೋದ್ರೆ ಕಹಳೆ, ಮನೆಗೆ ಬಂದ್ರೆ ಲಿವಿಷ್ಟ ಅಂತೆ. ಓಕೆ, ಇಬ್ರು ಕರೆಕ್ಟ್. ಇಬ್ರು ಸೇಮ್ 4 each. ನಾನು ಪೂರ್ತಿ ಬರ್ತೀನಿ. ಬೆಲ್ಲದ ಕಾಫಿ ಚಿಕ್ಕ ಕಾಳೆ. ಕರೆಕ್ಟ್. ಸ್ಕೂಲಲ್ಲಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದಿತ್ತು? ಹೇಳಿ ಏನಾದ್ರು. ಟೀಚರ್ ಯಾರು ಪ್ರೈವೇಟ್ ಇದ್ರು ಅಂತ ಹೇಳೋದು ಹೇಳ್ತಿರ್ಲಿಲ್ಲ. ಅದ್ಯಾಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದ್ಯಾರು ಹೇಳ್ತಿದ್ದಕ್ಕೆ ಮೇಡಮ್ ಇಂಗ್ಲಿಷ್ ಮೇಡಮ್ ಯಾರು ಫೇವ್ರೆಟ್ ಸಬ್ಜೆಕ್ಟ್. ಸುಮನ್ ಕಾಪಿ ಮಾಡ್ಕೋತಿದ್ದ ನಿನ್ನ ಹತ್ರ. ಕಳ್ಳ, ಕಾಪಿ ಕಳ್ಳ, ಕಾಪಿ ಕಟ್. ಮ್ಯಾಥ್ಸ್. ಗಣಿತ, ಸೈನ್ಸ್, ಗೈಸ್ ಇಬ್ರು ರಾಂಗ್. ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಸೈನ್ಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಂಗ್ಲಿಷ್ ಗೈಸ್ ಇಬ್ರು ರಾಂಗ್. ಇವ್ರು ಮ್ಯಾಕ್ಸ್ ಆದ್ರೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಕ್ಸ್ ಅಲ್ಲ. ನಂದು ಹೇಟೆಸ್ಟ್ ಸಬ್ಜೆಕ್ಟ್ ಅಂದ್ರೆ ಮ್ಯಾಕ್ಸ್. ಹೇಟ್ ಮಾಡಿದ್ದು ಲೆಕ್ಕಕ್ಕೆ ಬರ್ತದೆ ಗುರು. ತಪ್ಪಾಗಿ ಕೇಳ್ಕೊಂಡಿದೀವಿ. ನೆಕ್ಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಮೂವಿ ಜಾನರ್ ಯಾವ್ದು? ಯಾವ ತರ ಮೂವಿ ನಂಗೆ ಇಷ್ಟ ಆಗುತ್ತೆ? ನಿನಗ ಒಂದೊಂದ್ ಟೈಮಲ್ಲಿ ಒಂದೊಂದು ಇಷ್ಟ ಆಗುತ್ತೆ. ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಹೂ ನೋಸ್ ಮಿ ಬೆಟರ್. ಸಸ್ಪೆನ್ಸ್ ಥ್ರಿಲ್ಲರ್ ನನ್ನ ಆನ್ಸರ್. ನೋಡಪ್ಪ, ಸೇಮ್ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್. ಹಾರರ್ ಸಸ್ಪೆನ್ಸ್ ಸೇಮ್. ದೇವದ್ ಫಿಲ್ಮು. ಇಬ್ರು ರಾಂಗ್. ನಂಗೆ ಫ್ಯಾಂಟಸಿ ಮೂವೀಸ್ ಅಂದ್ರೆ ತುಂಬಾ ಇಷ್ಟ. ಯಾವ ತರ? ಫೇರಿ ಟೇಲ್ ಈ ತರ, ಅಂದ್ರೆ ಸ್ವಲ್ಪ ಫೇರಿ ಟೇಲ್ ತರ ಇರ್ಬೇಕು ಮೂವೀಸ್. ಅದ್ ನಂಗೆ ತುಂಬಾ ಇಷ್ಟ ಆಗತ್ತೆ. ಲವ್ ಮೂವೀಸ್ ಆತರ. ಅದೆಲ್ಲ ಫ್ಯಾಂಟಸಿ ಏನಲ್ಲ, ಅದನ್ನ ಲವ್ ಮೂವೀಸ್ ದೇ. ಅದನ್ನ ಬರಿಬೇಕಿತ್ತು. ಯಾಕೆ ಅದನ್ನೇ ಬರಿಯ ಬರ್ದಿಲ್ಲ ಗೈಸ್. ಸೊ ಎಷ್ಟು ಇವ್ರಿಗನು ಮಾರ್ಕ್ಸ್? 4 4 each. ಫೋನ್ ಯಾವ್ದು ನನ್ನ ಹತ್ರ ಇದ್ದಿದ್ದು? ಬರಿತಾ ಇದ್ದಾರೆ. ತಗೊಂಡಿದ್ದ ಅಥವಾ ನನ್ನ ಫಸ್ಟ್ ಫೋನ್ ಯಾವ್ದಾರಾಗ್ಲಿ, ನನ್ನ ಹತ್ರ ಇದ್ದಿದ್ ಫಸ್ಟ್ ಫೋನ್ ಯಾವ್ದು? ತೋರಿಸ್ಬೇಡ ಸುಮನ್. ಗೊತ್ತಿಲ್ಲ. ತಗೊಂಡಿದ್ದು OnePlus 7, ಇನ್ನೊಂದು ರೆಡ್ಮಿ ಇತ್ತು ಅನ್ಸುತ್ತೆ ಫಸ್ಟ್ ಒನ್. ವಾಟ್ ಈಸ್ ಯುವರ್ ಆನ್ಸರ್? ತಗೊಂಡಿದ್ದು OnePlus 7 ಫಸ್ಟ್ ಫೋನು ತಗೊಂಡಿನು. ಬಟ್ ನಿನ್ನ ಹತ್ರ ಇದ್ದಿದ್ದು ರೆಡ್ಮಿ. ಮೋಟ್ರೋಲಾ. ಸುಮನ್ ಇಸ್ ಕರೆಕ್ಟ್. 5 for ಸುಮನ್ 5. ಗೈಸ್ ನನ್ನ ಹತ್ರ ಅವಾಗ ಏನೋ ಫ್ರಂಟ್ ಕ್ಯಾಮ್ರಾ ಫೋನ್ ಇರ್ಲಿಲ್ಲ, ಬ್ಯಾಕ್ ಕ್ಯಾಮ್ರಾ ಫೋನ್ ಇತ್ತು. ಅದನ್ನು 3000 ಕೊಡ್ಸಿದ್ರು ಯಾರೋ. ಸೊ ಹಂಗಾಗಿ ಅದೇ ನನ್ನ ಫಸ್ಟ್ ಫೋನ್
ಬೇರೆಯವ್ರದ್ದು ಸೆಕೆಂಡ್ ಹ್ಯಾಂಡಲ್, ಅದ್ರಲ್ಲೇ ಫೋಟೋ ತಕೊಳ್ತಿದ್ದೆ ನಾನು. ನನ್ನ ಫೇವ್ರೆಟ್ ಕಲರ್ ಯಾವುದು? ಬ್ಲಡ್. ವಿಶ್ವನ್ ಬ್ಲಡ್ ಅಂತ ಬರ್ರಿ. ವಾಟ್ ಎವರ್ ಇಟ್ ಇಸ್. Purple. ಅರ್ಧ ಮಾರ್ಕ್ಸ್ ಕೊಡ್ಲಿ. ಕರೆಕ್ಟ್. ಪರ್ಪಲ್ ಪ್ರಿಯನ ನೀನು. ಐಫೋನ್ ತಗೋಬೇಕೆಂದು ಪರ್ಪಲ್ ಅಂತ ಪರ್ಪಲ್. ಐಫೋನ್ ತಗೋಬೇಕಾದ್ರೆ ಪರ್ಪಲ್ ಅಂತ ಕೂತಿದ್ಲು. ಐಫೋನ್ 14 ಬಂದು ನಂಗೆ ಐಫೋನ್ 11 ಪರ್ಪಲ್ ಬೇಕು ಅಂತ ಕೂತಿದ್ಲು. ಸೊ ನನ್ನ ಫೇವ್ರೆಟ್ ಕಲರ್ ಬಂದು ಪರ್ಪಲ್. ಹೆಂಗ್ 5 ಈಚ್? ಗುರು ಅರ್ಧ ಮಾರ್ಕ್ಸ್ ಕೊಡಿ ಗುರು. ಬ್ಲಾಕ್ ಅಂಡ್ ವೈಟ್ ಬರ್ತಿದ್ದೀನಿ. ಅದ್ರಲ್ಲಿ ಎಲ್ಲಿ ಪರ್ಪಲ್ ಐತೆ? ಅದ್ ಮಿಕ್ಸ್ ಮಾಡ್ರೆ ಬರುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಬ್ಲಾಕ್ ಅಂಡ್ ವೈಟ್ ಮಿಕ್ಸ್ ಮಾಡಿದ್ರೆ ಮೂರನ್ನು ಮಿಕ್ಸ್ ಮಾಡಿದ್ರೆ ಬರುತ್ತೆ ಗುರು. ಬ್ಲಾಕ್ ಅಂಡ್ ವೈಟ್. ಓ ಸಾರಿ, ಈ ಬೋರ್ಡ್ ಅಲ್ಲಿ ಬಂದಿದೆ, ಮೇ ಬಿ ಅದಕ್ಕೆ ಹೇಳ್ತಾರೆ. ಈ ಮನೇಲಿ ನಂದೊಂದು ಫೇವ್ರೆಟ್ ಪ್ಲೇಸ್ ಇದೆ, ಯಾವುದು? ಅಂದ್ರೆ ಅರ್ಥ ಆಗ್ಲಿಲ್ಲ. ಈ ಮನೇಲಿ, ನಾವ್ ಇವಾಗಿರೋ ಮನೇಲಿ ನಂದೊಂದು ಫೇವ್ರೆಟ್ ಪ್ಲೇಸ್ ಇದೆ, ಯಾವುದು? ಥಿಂಕ್ ಮಾಡಿ ಬರೀ. ಸುಮನ್ ಕಾಪಿ ಮಾಡಕ್ ಆಗಲ್ಲ ಗೈಸ್, ಯಾಕಂದ್ರೆ ನಮ್ ವಿಶ್ವ ಬರೆಯೋದ್ ನಂಗೆ ಅರ್ಥ ಆಯ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ ದ ಸೆನ್ಸ್ ಕಾಣಿಸ್ತಾನೆ ಇಲ್ಲ ಅದು ಏನ್ ಬರ್ದವ್ರು ಅಂತಪ್ಪ. ನಿಮಗ್ ತೋರಿಸ್ತೀನಿ ತಡೀರಿ ಲಾಸ್ಟಿಗೆ. ಅವನು ನೀನ್ ಅದ್ ನೋಡ್ಬಿಟ್ರೆ ಡಾಕ್ಟರ್ ಫ್ಯಾನ್ ಫ್ಯಾಂಟಸಿ. ಆ? ಆಮೇಲೆ ಡಾಕ್ಟರ್ ಫ್ಯಾನ್. ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಬರ್ದವ್ರೆ. ನನಗೆ ಕೊಟ್ರೆ ಹೇಳ್ತೀನಿ. ಅದಕ್ಕೆ ಯಾವ್ದಪ್ಪ ದೇವ್ರ ಬರೀ. ನಿಂದ ಯಾವ್ದಪ್ಪ? ಟಿವಿ ಪಕ್ಕದ್ದು. ವಿಶ್ವಂಗ್ 1 ಪಾಯಿಂಟ್. ಆ ವಾಲ್ ನನ್ ಫೇವ್ರೆಟ್ ಪ್ಲೇಸ್. ಅದ್ ಪ್ಲೇಸ್ ಬರುತ್ತೆ ಮೋನ. ಅದ್ ಯಾವ್ದೋ ಗೋಡೆನ ಗೀಡೆನ ಒಟ್ಟಲ್ಲಿ ಫೇವ್ರೆಟ್. ಮತ್ತೆ ತಡಿ, ನನ್ ಫೇವ್ರೆಟ್ ಗೋಡೆ ಯಾವ್ದು ಅಂದ್ರೆ ನಿನ್ ಪಕ್ಕದಲ್ಲೇ ಐತೆ, ನೀನ್ ಹೇಳಲ್ವಾ? ಹಂಗಲ್ಲ ಹೇಳ್ಬೇಕಾಗಿತ್ತು, ಕ್ವಶನ್ ಚೇಂಜ್ ಮಾಡ್ಬೇಕಿತ್ತು. ಈಗ ತಡಿ, ಪ್ಲೇಸ್ ಅಂತ ಕೇಳಿ ಕುತ್ಕೊಳ್ಳೋದು ಅಂತ ಬರ್ದೆ ನಾನು. ನಾನು ಯಾವಾಗ್ಲೂ ದೇವ್ರ ಕೂತೀನಿ. ಹಂಗೆ ಹೇಳಿದ್ರೆ ನಮ್ಮನೆ ಬೆಡ್ ಅಂತ ಬರೀ, ಯಾಕಂದ್ರೆ ವಿಡಿಯೋ ಅಲ್ಲೇ ಎಡಿಟ್ ಮಾಡ್ಕೊ ಕೂತಿರ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ 6-5. ಯಾರ್ 6? ವಿಶ್ವ ಇಸ್ ಲೀಡಿಂಗ್. ಏನಾಗುತ್ತೋ ಗೊತ್ತಿಲ್ಲ. ನನ್ನ ಫೇವ್ರೆಟ್ ತಿಂಡಿ ಯಾವುದು? ಬರೀ ನನ್ ನಗದೆ ಬರುತ್ತೆ ಅನ್ಸುತ್ತೆ, ಅಷ್ಟು ಕಾಮಿಡಿ ಮಾಡ್ತಿದ್ದಾರೆ ಇವರು. ತುಂಬಾ ಉತ್ಸಾಹದಲ್ಲಿ ಸಾಗುತ್ತಿರುವ ಸುಮನ್. ಅಯ್ಯೋ ದೇವ್ರೇ. ಬೆಣ್ಣೆ ಮಸಾಲ ದೋಸೆ ವಿತ್ ಕಾಫಿ. ವಾಂಗಿ ಬಾತ್. ಸುಮನ್ ಇಸ್ ರಾಂಗ್, ನನ್ನ ಹಸ್ಬೆಂಡ್ ಇಸ್ ಕರೆಕ್ಟ್. ನಾನ್ ಡೈಲಿ ಇರಲ್ಲ ಗಾಯ್ಸ್, ಸೊ ದಟ್ ಇದೆಲ್ಲ ನಂಗೆ ಅನ್ವಯ ಆಗಲ್ಲ. ಅಣ್ಣ ನಾನು ಸಾರಿ ತಮ ಅಕ್ಕನ ಬಗ್ಗೆ ತಿಳ್ಕೋಬೇಕು ಗುರು. ವಿಶ್ವ 7, ಸುಮನ್ 5. ಇನ್ನು ಇದೆ ಕ್ವಶನ್ಸ್. ಇನ್ 3 ಇದೆ ಸುಮನ್. ಅಲ್ಲ 2 ಇದೆ. 2 ಆನ್ಸರ್ ಮಾಡ್ಬೇಕು. ನಾನು ಡೈಲಿ ಲೈಫ್ ಅಲ್ಲಿ ಜಾಸ್ತಿ ಯೂಸ್ ಮಾಡೋ ಸೆಂಟೆನ್ಸ್ ಯಾವುದು? ದಿನ ಆಲ್ಮೋಸ್ಟ್ ಇದುವರೆಗೂ ನೀವು ನೋಡಿರೋದ್ರಲ್ಲಿ ನಾನು ಜಾಸ್ತಿ ಸೆಂಟೆನ್ಸ್ ನ ಜಾಸ್ತಿ ಹೇಳ್ಬೇಡ. ನನ್ ಸುಮನು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಮನುಷ್ಯ ಚೆನ್ನಾಗಿ ಸುಮನನ್ನ ಅರ್ಥ ಮಾಡ್ಕೊಂಡು ಇವ್ರಿಬ್ರಿಗೆ ಮಾಡ್ಬೇಕಾಯ್ತು. ಚೀಟಿಂಗ್ ಏನೋ ಬರ್ದಾಡಿ. ಫಸ್ಟ್ ಏನಿದು? ಗೈಸ್ ಇಬ್ರು ರಾಂಗು. ನಾನ್ ಜಾಸ್ತಿ ಸೋ ಅಂತ ಯೂಸ್ ಮಾಡ್ತೀನಿ. ಯಾವಾಗ್ಲೂ ಸಿಹಿ ಅಂತ ಇರ್ತಾರೆ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಅದು ಒಂದ್ ಕಡೆ ನಮ್ಗೆ ನೀನೇ ಹೇಳಂಗಿಲ್ಲ. 1 ಪಾಯಿಂಟ್ ಕೊಡ್ಬೇಕು. ಇಬ್ರಿಗೂ ಪಾಯಿಂಟ್ಸ್ ಇಲ್ಲ. ಇಬ್ರು 7-5. ಓಕೆ, ಲಾಸ್ಟ್ ಕ್ವಶನ್. ಯಾಕೆ ಓಕೆ, ನನ್ನ ವರ್ಸ್ಟ್ ಹ್ಯಾಬಿಟ್ ಏನ್? ವರ್ಸ್ಟ್ ಹ್ಯಾಬಿಟ್ ನನಗೆ ಅನ್ಸುತ್ತೆ ಇದು ವರ್ಸ್ಟ್ ಹ್ಯಾಬಿಟ್ ಅಂತ. ನನಗೆ ಬೈಯೋದು.
ಬರೀ ಇಂಥದೆಯಾ? ಬಾಯ್ ತಲೆ ಕೆಡಿಸ್ಕೊತಿರೋ ಸಮಾನ ಹೊಸ್ಟಾಗ್ಬಿಟ್ಟು ಏನು ಅಂತ ಗೊತ್ತಾಗ್ತಿಲ್ಲ. ಅವನಿಗೆ ನಮ್ಮ ಅಕ್ಕ ಅಷ್ಟೊಂದು ಪರ್ಫೆಕ್ಟ್, ಅದ್ರಲ್ಲಿ ಅಷ್ಟೇ ಯಾವ್ದು ಅಲ್ವಾ? ಬರ್ದಾಯ್ತವ? ಎಷ್ಟು ದುಷ್ಟ ಮಾಡ್ತಾರ. 2000 years later. ಅಡಿಗೆ ಮಾಡ್ತೀನಿ ನಾನು ಅಷ್ಟೇ ಮಾಡೋದು. ಬೇಡ ಬಿಟ್ಟು ಏನಂತ ಹೇಳ್ತಾರ. ಇರಿಟೇಟ್ ಆಗಿ ಮಾಡ್ಕೊಳ್ಳೋದು ನಾನು. ಆಯ್ತು. ನನ್ ವರ್ಸ್ಟ್ ಆಗ್ಬಿಟ್ಟು ನಿನಗ್ ಅನ್ಸದೆ ಬರೀ ಆಯ್ತು ಮೌನಂದ್ ಇದು ವರ್ಸ್ಟ್ ಆಗ್ಬಿಟ್ಟು ಅಂತ. ಆಯ್ತು ನಾಳೆಯಿಂದ ಆಯ್ತು ಸುಮ್ಮನೆ ಸ್ವಾತ ಬರ್ದೇ ಇಲ್ಲ. ಓಲ್ ಲೈಫ್ ಅಲ್ಲಿ 10 9 8 ಇದುವರೆಗೂನು ನನಗ್ ಅನ್ಸುತ್ತೆ ಅದು ವರ್ಸ್ಟ್ ಆಗ್ಬಿಟ್ಟು ಅಂತ. 7 6 5 ನಾನ್ ಬರೀತೀನಿ ಈಗ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೆಲ್ಲ ಬರೆಯಪ್ಪ, ಟೈಮರ್ ಏನ್ ಇಟ್ಟಿಲ್ಲ. ಅಯ್ಯೋ ಟೈಮರ್ ಇಲ್ಲ ಸುಮಾರು ನಿಧಾನಕ್ಕೆ ಬರೀರಿ. ಆಯ್ತವ ನಿಂದು ಬರ್ದು ನೀನ್ ಹೇಳ್ತಾ ಇರ ಅವ್ನ್ ಬರೀತಾ ಇರ್ತಾನೆ ನೋಡ್ಕೋಬಾರ್ದು. ಅದೇ ನಾವು ಫುಲ್ ಇರಿಟೇಟ್ ಆಗೋದು ನಮ್ ಏನಾದ್ರು ಮಿಸ್ಪ್ಲೇಸ್ ಮಾಡಿದಾಗ ಇಟ್ಟಿದ್ದೆ ಇದಕ್ಕಿದ್ದಾಗ ಹತ್ತಿ ಕೊರ್ಕೊಂಡೆ ಜಾಸ್ತಿ. ನೀನು ಅಂದ್ರೆ ಯಾರೇನೇ ಅಂದ್ರೂ ಸಹಿಸ್ಕೊಳ್ಳೋದು. ನಾನು ಸುಮನಿಗೆ ಪಾಯಿಂಟ್ ಕೊಡ್ತೀನಿ. ಆಕ್ಚುಲಿ ನನ್ ಮೈಂಡ್ ಅಲ್ಲಿ ಆಕ್ಚುಲಿ ನನ್ ಮೈಂಡ್ ಅಲ್ಲಿ 2 ಪಾಯಿಂಟ್ಸ್ ಇತ್ತು ನಿಜವಾಗ್ಲೂನು. ಒಂದು ನನ್ಗೆ ಬೇಗ ಅಳು ಬರುತ್ತೆ, ಅದೇ ನನಗ್ ವರ್ಸ್ಟ್ ಅನ್ಸುತ್ತೆ. ಲೈಕ್ ಏನೇ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರು ಇವನ್ ನನ್ ತಪ್ಪಿಲ್ಲ ಅದನ್ನ ಹೇಳ್ಬೇಕಾದ್ರು ಯಾರಿಗಾದ್ರೂ ಒಬ್ರಿಗೆ ನನಗ್ ಸಖತ್ ಅಳು ಬರುತ್ತೆ. ಸೆಕೆಂಡ್ ಇದು ಅನ್ಸುತ್ತೆ ತುಂಬಾ ಒಳ್ಳೊಳ್ಳಾಗಿರೋದು ತಪ್ಪು ಅಂತ. ಸೊ ಹಂಗಾಗಿ ಆದ್ರೂ ನಮ್ ಸುಮನ್ ಗೆಲ್ಲಿಲ್ಲ. ಇಲ್ಲ ಆದ್ರೆ ನಾವು ಟ್ವಿಸ್ಟ್ ಕೊಟ್ಟಿದ್ವಿ ಯೂನೋಸ್ಮಿ ಬೆಟರ್ ಅಲ್ಲಿ. ಲಾಸ್ಟ್ ಯಾರು ಈ ಕ್ವಶನ್ ಕರೆಕ್ಟ್ ಆನ್ಸರ್ ಮಾಡ್ತಾರೆ ಅವರಿಗೆ 5 ಪಾಯಿಂಟ್ಸ್ ಅಂತ. ನಮಗೆ ಗೊತ್ತಾಗಲ್ಲ, ಲಾಸ್ಟ್ ಕೇಳ್ಬಿಟ್ರೆ ನಮ್ಗೆ 5 ಅಕ್ಕಿ ಫಸ್ಟ್ ಕೊಡ್ಬೇಕು. ಇಲ್ಲ ನಿಮಗೆ ಹೇಳ್ಬಿಟ್ಟೆ ಅನೌನ್ಸ್ ಮಾಡಿದ್ದ ತಾನೇ ಅವನು ಒಂದಿಗೆ ಕೊಡುವ. ಓಕೆ ಓಕೆ ಗೈಸ್, ಫೈನಲಿ ನನ್ ತಮ್ಮ ಗೆದ್ದಿದ್ದಾನೆ. ಯಾಕೆ ಯಾಕೆ ಹೌದು, ಜಾಸ್ತಿ ಕ್ವಶನ್ ಗೆ ಆನ್ಸರ್ ಮಾಡಿದ್ದು ಅವನು. ಎಕ್ಸಾಕ್ಟ್ಲಿ. ಬಟ್ ಇಬ್ರು ಬಿಟ್ಕೊಡಕ್ ಆಗಲ್ಲ, ನಂಗೆ ಇಬ್ರು ವಿನ್ನರ್. ಆದ್ರೆ ಗಿಫ್ಟ್ ಮಾತ್ರ ಸುಮನ್ ಕೊಡಿಸ್ತೀನಿ. ಪರವಾಗಿಲ್ಲ, ನನ್ ಗಂಡ ನನ್ನ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾರೆ. ಅಪ್ಪಿ ನಾನ್ ಮನೇಲಿ ದಿನ ಇಲ್ಲ ಅಂದ್ರೆ ಎಲ್ಲಾನು ಹೇಳಿದೀನಿ. 2 ಬಿಟ್ಟು ಹುಟ್ಟಾಗಿಂದವ ನಾನು ಹುಟ್ಟಕ್ಕಿಂತ ಅದು ಬೇರೆ, ನಾನು ಹುಟ್ಟಿದ ದಿನ ಬೇರೆ 2 ಅವರ್ ಬಿಟ್ಟು ಆಮೇಲೆ ತೋರ್ಸಿದ್ರಂತ ಇವನಿಗೆ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ. ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಇಲ್ಲ ನಮ್ಮ ಅಪ್ಪ ಹೇಳ್ತು 2 ಅವರ್ ಬಿಟ್ಟು ತೋರ್ಸಿದ್ರಂತ, ಅದಕ್ಕೆ 3 ಗಂಟೆ ಬರ್ತೀವಿ. ಓಕೆ ಗೈಸ್, ವಾಟ್ ಎವರ್ ಇಟ್ ಇಸ್, ಚೆನ್ನಾಗಿತ್ತು ಒಂಥರ, ಅರ್ಥ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ. ಸೊ ಏನ್ ಅನ್ಸ್ತು ವಿಶ್ವನಾಥ್? ಏನೂ ಇಲ್ಲ, ನಂಗೆ ಗಿಫ್ಟ್ ಬರ್ಲಿಲ್ಲ ಅಂತ ಬೇಜಾರಾಗ್ತೈತಾ? ಹಂಗೇನಿಲ್ಲ. ಮತ್ತೆ ಏನ್ ಅನ್ಸ್ತಾ ಇದೆ? ಸದ್ಯ ಯಾವ್ದು ಏನದು 0 ಬರ್ಲಿಲ್ಲ ಅಂತ ಖುಷಿ. ಸದ್ಯ ಬಂದ್ರಲ್ಲಿ ಹೊಡೆದ್ಬಿಡ್ತೀನೋ ಅಂತ. ನನ್ಗೆ ಈಗ ಒಂದು ಕಾನ್ಫಿಡೆನ್ಸ್ ಇದೆ. ಪರವಾಗಿಲ್ಲ, ಅರ್ಥ ಮಾಡ್ಕೊಂಡಿದೀನಿ ಅಂತ ಅಷ್ಟೇ ಗೈಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಎಲ್ಲರೂ ಲೈಕ್, ಶೇರ್ ಮತ್ತೆ ಮಾಡಿದ್ರೆ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗಿ. ಅಷ್ಟೇ. ಟಾಟಾ, ಬಾಯ್.